ನೆನ್ಪು ಮಾಡ್ಕೊಳ್ಳಿ, ಅವತ್ತು ಜುಲೈ 11 ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದ್ದ ವಿಡಿಯೋ ಅದು. ಆತ ತನ್ನ ಪತ್ನಿ ಜೊತೆ ಗುರ್ಜಾಪುರ ಬ್ರಿಡ್ಜ್ ಬಳಿ ಬಂದಿದ್ದ. ಫೋಟೋ ತಗೊಳ್ಳುವಾಗ ಆಯ ತಪ್ಪಿನೋ ಅಥವಾ ಹೆಂಡತಿಯೇ ತಳ್ಳಿಯೋ ಗೊತ್ತಿಲ್ಲ, ಆತ ನದಿಗೆ ಬಿದ್ಬಿಟ್ಟಿದ್ದ. ಹೇಗೋ ಬಚಾವಾಗಿ ಅಲ್ಲಿಂದಲೇ ಆಕಿನ ಹಿಡ್ಕೊಳ್ಳಿ ಬ್ರೋ, ನನ್ನ ನದಿಗೆ ತಳ್ಳ್ಯಾಳ, ಆಕಿನ ಬಿಡಬೇಡಿ ಬ್ರೋ ಎಂದು ಕೂಗ್ಕೊಂಡಿದ್ದ. ಎಂದು ಕೂಗ್ಕೊಂಡಿದ್ದ. ಬಳಿಕ ಆತನನ್ನ ಸ್ಥಳೀಯರು ಹಗ್ಗದಿಂದ ಮೇಲಕ್ಕೆತ್ತಿದ್ರು. ಎಸ್, ಆ ಪತಿ ಮಹಾಶಯನ ಹೆಸರೇ ತಾತಪ್ಪ ಅಂತ. ಆದ್ರೆ ಆ ಪ್ರಕರಣಕ್ಕೆ ಈಗ ಮೆಗಾ ಟ್ವಿಸ್ಟ್ ಸಿಕ್ಕಿದೆ. ತಾತಪ್ಪ ತನ್ನ ಅತ್ತೆಯ ಮಗಳನ್ನೇ ಮದುವೆ ಆಗಿದ್ದು ಆಕೆಗೆ ಇನ್ನೂ 18 ವರ್ಷ ತುಂಬಿರಲಿಲ್ಲ ಎನ್ನುವ ಸತ್ಯ ಇದೀಗ ಬಹಿರಂಗಗೊಂಡಿದೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಹೀಗಾಗಿ ಅವತ್ತು ತಾತಪ್ಪ ಸ್ವತಃ ಪತ್ನಿಯ ವಿರುದ್ಧ ಆರೋಪ ಮಾಡಿದ್ರು. ಪೊಲೀಸ್ ಠಾಣೆಗೆ ದೂರು ನೀಡದೆ ರಾಜಿ ಸಂಧಾನದ ಮೂಲಕ ವಿಚ್ಛೇದನ ಪತ್ರಕ್ಕೆ ಸಹಿ ಮಾಡಿಸ್ಕೊಂಡಿದ್ದ. ಆದರೆ ಅದೇ ತಾತಪ್ಪ ಇದೀಗ ಪೋಕ್ಸೋ ಕೇಸಿನಲ್ಲಿ ಜೈಲಿಗೆ ಹೋಗೋ ಪರಿಸ್ಥಿತಿಯಲ್ಲಿದ್ದಾನೆ. ಶಾಲಾ ದಾಖಲಾತಿ ಪ್ರಕಾರ ತಾತಪ್ಪನ ಪತ್ನಿ ಅಪ್ರಾಪ್ತೆ ಎನ್ನುವುದು ದೃಢಪಟ್ಟಿದೆ. ಮಹಿಳಾ ರಕ್ಷಣಾಧಿಕಾರಿಗಳ ತಂಡ ಇದನ್ನ ಪತ್ತೆ ಹಚ್ಚಿದ್ದು, ಈ ಬಗ್ಗೆ ವಿಚಾರಣೆ ನಡೆಸಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ರಾಯಚೂರು ಮಹಿಳಾ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಹೆಂಡತಿಯಿಂದ ಕೊಲೆ ಯತ್ನದ ಬಳಿಕವೂ ಬದುಕುಳಿದ ಏಕೈಕ ಗಂಡ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಹೀರೋ ಆಗಿದ್ದ ತಾತಪ್ಪ ಇಂದು ವಿಲನ್ ಆಗಿದ್ದಾನೆ. ಅಲ್ಲಣ್ಣ ಹೆಂಗ್ ಬಿದ್ದಣ್ಣ ಆ ಕಡೆ ನಂಬಿಕೆ ಬ್ರೋ ಹೆಂಗ್ ಬಿದ್ದೆ? ಆಕಿ ದೂಕಿದ್ರ ನೀನ್ ಹೇಗಿದ್ದೆ? ಅಕ್ಕಿನ ದೂಕ್ಯ ಬ್ರೋ. ಫೋಟೋ ಐತಿ ನಾವಲ್ಲೇ ಯಾವತ್ತು ನಿಂದ್ರು ಅಂದು ಫೋಟೋ ತೆಗೆದು ನೋಡಲ್ಲಿ ಅಲ್ಲ ನೀನು